ಕಾಂಗ್ರೆಸ್ ಅತಿ ಹೆಚ್ಚಿನ ಬಹುಮತ ಪಡೆದುಕೊಂಡು ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ಈ ಕುರ್ಚಿ ಕದನ ಜೋರಾಗಿ ಕೇಳೋದಕ್ಕೆ ಸಿಗ್ತಾ ಇದೆ. ಸಿಎಂ ಗಾದಿಯಿಂದ ಹಿಡ್ಕೊಂಡು ಸಚಿವ ಸ್ಥಾನದ ತನಕ ಕೂಡ ಹಲವು ನಾಯಕರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾದಿ ರಂಪಾಟ ಬೀದಿ ರಂಪಾಟ ಮಾಡ್ತಾನೆ ಬಂದಿದ್ದಾರೆ. ಈಗಲೂ ಎಲ್ಲವೂ ಕೂಡ ಸರಿ ಹೋಯ್ತಾ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಈಗಲೂ ಯಾವುದು ಸರಿ ಇಲ್ಲ. ಅಧಿಕಾರದ ದಾಹ ಮುಂದುವರಿತಾ ಇದೆ. ಬಹಿರಂಗ ಹೇಳಿಕೆಗಳನ್ನ ಕೊಡ್ತಿದ್ದಾರೆ. ಇದು ಕಾಂಗ್ರೆಸ್ ಹೈಕಮಾಂಡ್ಗೆ ಟೆನ್ಷನ್ ಅನ್ನ ತಂದಿಟ್ಟಿದೆ. ಈ ಕುರಿತು ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ರಾಜ್ಯ ಕಾಂಗ್ರೆಸ್ನಲ್ಲಿ ತಾರಕಕ್ಕೇರಿದ ಅಧ್ಯಕ್ಷಗಾದಿ ಫೈಟ್. ಒಂದು ಕುರ್ಚಿ 3 ಪವರ್ ಸೆಂಟರ್ಗಳ ಗುದ್ದಾಟ. ಬಿಜೆಪಿ ಭ್ರಷ್ಟಾಚಾರದ ವಿರುದ್ಧ ಸಮರ ಸಾರಿ ಮತದಾರರ ಒಲವು ಗಳಿಸಿಕೊಂಡು ರಾಜ್ಯದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿದಿರುವ ಕಾಂಗ್ರೆಸ್ ಸರ್ಕಾರ ರಚನೆ ಮಾಡಿದಲ್ಲಿಂದ ಇಲ್ಲಿಯವರೆಗೆ ವಿವಾದ, ಹಗರಣ, ಬಣಬಡಿದಾಟ, ಅಧಿಕಾರ ಹಸ್ತಾಂತರದ ಕಿತ್ತಾಟದ ಸುಳಿಯಲ್ಲಿಯೇ ಮುನ್ನಡೆಯುತ್ತಿದ್ದು ಅಚ್ಚರಿ ಮೂಡಿಸುತ್ತಿದೆ. ಹೌದು, ಸದ್ಯ ರಾಜ್ಯ ಕಾಂಗ್ರೆಸ್ನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕಾಗಿ ಒಂದು ಫೈಟ್ ನಡೆಯುತ್ತಿದ್ರೆ, ಇನ್ನೊಂದು ಕಡೆ ಕೆಪಿಸಿಸಿ ಕುರ್ಚಿ ಕಾಳಗಕ್ಕೆ 3 ಪವರ್ ಸೆಂಟರ್ಗಳ ನಡುವೆ ಫೈಟ್ ಶುರುವಾಗಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ಹಿಡಿತ ಸಾಧಿಸಲು ದಿಗ್ಗಜರ ಜಟಾಪಟಿ ಜೋರಾಗಿದ್ದು, ಆಪ್ತರಿಗೆ ಪಾಠ ಕಟ್ಟಲು ಘಟಾನುಘಟಿ ನಾಯಕರಿಂದ ಕಸರತ್ತು ಮಾಡುತ್ತಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ಟ್ರಯಾಂಗಲ್ ಫೈಟ್ ಶುರುವಾಗಿದ್ದು, ರಾಜಕೀಯ ಪಾರುಪತ್ಯಕ್ಕಾಗಿ ತ್ರಿಮೂರ್ತಿಗಳಿಂದ ದಾಳ ಉರುಳಿಸುತ್ತಿದ್ದಾರೆ. ಸದ್ಯ ಸಿದ್ದು ಶಿಷ್ಯ ಸತೀಶ್ ಜಾರಕಿಹೊಳಿ ಅಧ್ಯಕ್ಷಗಾದಿಗೆ ಟವೆಲ್ ಹಾಕಿದ್ದಾರೆ. ಅಹಿಂದ ಅಸ್ತ್ರದಡಿ ಪಟ್ಟ ಕೇಳ್ತಿದ್ರೆ ಸಿದ್ದರಾಮಯ್ಯರ ಇನ್ನೊಬ್ಬ ಶಿಷ್ಯ ಎಂಬಿ ಪಾಟೀಲ್ ಕೂಡ ಲಿಂಗಾಯತ್ ಕೋಟದಲ್ಲಿ ಟವೆಲ್ ಹಾಕಿದ್ದಾರೆ. ಇನ್ನು ಡಿಕೆಶಿ ಮುಂಬರುವ ಚುನಾವಣೆ ದೃಷ್ಟಿಯಿಂದ ತಾವೇ ಪಟ್ಟ ಉಳಿಸಿಕೊಳ್ಳಲು ಮುಂದಾಗಿದ್ದಾರೆ. ಒಂದು ಬದಲಾವಣೆ ಪಟ್ಟ ಹೆಚ್ಚಾದರೆ ಸಹೋದರ ಮಾಜಿ ಸಂಸದ ಡಿಕೆ ಸುರೇಶ್ ಇಲ್ಲ ರಾಜ್ಯಸಭಾ ಸದಸ್ಯ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಜೆಸಿ ಚಂದ್ರಶೇಖರ್ಗೆ ಪಟ್ಟ ಕಟ್ಟಲು ಒಳಗೊಳಗೆ ರಣತಂತ್ರ ಮಾಡಿದ್ದಾರೆ. ಇನ್ನು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ತಮ್ಮ ಶಿಷ್ಯನಿಗೆ ಅಧ್ಯಕ್ಷಗಿರಿ ಪಟ್ಟ ಕಟ್ಟಲು ಸಜ್ಜಾಗಿದ್ದಾರೆ. ಅದು ನಮಗಲ್ಲ, ಅದು ಎಲ್ಲರೂ ಅಭಿಪ್ರಾಯ ತಗೋಬೇಕು, ಹೈಕಮಾಂಡ್ ನಿರ್ಧಾರ ಮಾಡಬೇಕು, ಯಾರು ಅವ್ರನ್ನೇ ಮುಂದುವರ್ಸ್ಬೇಕಾ ಬೇರೆ ಅವ್ರು ಮಾಡ್ಬೇಕು ಅನ್ನೋದು ಈಗಲೇ ಹೇಳಿದ್ದೆ. ನಮ್ಗೆ ನಾನು ಒಬ್ಬತ್ರಾಗ ಮೆಂಬರ್ ಅಷ್ಟೇ, ಸುಮಾರು ಜನ 140 ಜನ ನಮ್ಮ ಶಾಸಕರಿದ್ದಾರೆ. ಎಲ್ಲರ ಅಭಿಪ್ರಾಯ ಮೇಲೆ ಅದು ನಿರ್ಧಾರ ಅಂತಿಮವಾಗಿ ಹೈಕಮಾಂಡ್ ಅವರು ತೀರ್ಮಾನ ಮಾಡಬೇಕು. ಒಂದು ಇತ್ತೀಚಿರಿ ಆಡ್ಬೇಕಂದ್ರೆ ನಮ್ಮ ಅದು ಇಲ್ಲ ದಿವಸ ಗೊಂದಲ ಎಲ್ಲಿ ಹೋದಲ್ಲ ಅದೇ ಪ್ರಶ್ನೆ ಕೇಳ್ತಾರೆ, ನಾವು ಅದನ್ನೇ ಹೇಳ್ತೀವಿ, ಅದೇ ಚರ್ಚೆ ಆಗ್ತಾ ಹಂಗೆ ಅಧ್ಯಕ್ಷ ಸ್ಥಾನ ಬದಲಾಗಬೇಕು, ಲೋಕಸಭೆ ತನಕ ಮುಂದುವರಿರಿ ಅಂತ ಹೈಕಮಾಂಡ್ ಅವರು ಏನ್ ತೀರ್ಮಾನ ಮಾಡ್ತಾರೆ ಅದೇ. ಒಟ್ಟಾರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಬಣಬಡಿದಾಟ ಬೀದಿಗೆ ಬಿದ್ದಿದ್ದು, ಅಧಿಕಾರ ಹಿಡಿಯಲು ಜಾತಿ, ಪ್ರಾಂತ್ಯ, ಬಣ ಹೀಗೆ 10 ಆಯಾಮಗಳ ಮುಸುಕಿನ ಗುದ್ದಾಟ ನಡೆಯುತ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ಸಂಚಲನ ಸೃಷ್ಟಿಯಾಗ್ಬಿಟ್ಟಿದೆ. ರಿಪಬ್ಲಿಕನ್ ಈ ಕುರಿತು ಸುದ್ದಿ ಬ್ರೇಕ್ ಮಾಡಿದ್ದೆ ನಿಜವಾಗ್ತಾ ಇದೆ. ಅಲ್ಲಿಗೆ ನಮ್ಮ ಭವಿಷ್ಯ ನಿಜವಾಗ್ತಾ ಇದೆ. ಈ ಮೂಲಕ ಸಿದ್ದರಾಮಯ್ಯನವರ ಅಭಿಮಾನಿಗಳಿಗೆ, ಆಪ್ತರಿಗೆ ಮರ್ಮಾಘಾತ ಎದುರಾಗ್ತಾ ಇದೆ. ಯಾಕೆ ಮಾತನ್ನ ಹೇಳ್ತಾ ಇದ್ದೀವಿ ಅನ್ನೋದರ ಕುರಿತು ಒಂದು ಸಂಪೂರ್ಣ ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಸಿದ್ದರಾಮಯ್ಯ ಸಿಎಂ ಪಟ್ಟಕ್ಕೆ ಬಂತ ಕುತ್ತು. ನವೆಂಬರ್ಗೆ ಡಿಕೆಶಿ ಸಿಎಂ ಆಗೋದು ಫಿಕ್ಸ್. ಕಾಂಗ್ರೆಸ್ ಸರ್ಕಾರಕ್ಕೆ 2.5 ವರ್ಷ ತುಂಬ್ತಾ ಇದ್ದಂತೆಯೇ ಯಾರು ಊಹೆ ಮಾಡದ ಬೆಳವಣಿಗೆ ನಡೆಯಲಿವೆ. ನವೆಂಬರ್ ಅಲ್ಲಿ ರಾಜ್ಯದಲ್ಲಿ ಅಧಿಕಾರ ಹಸ್ತಾಂತರ ನಡೆಯಲಿದೆಯಂತೆ. ಡಿಕೆ ಶಿವಕುಮಾರ್ ಕೊನೆಗೂ ಮುಖ್ಯಮಂತ್ರಿ ಆಗ್ತಾರಂತೆ. ಸಿದ್ದರಾಮಯ್ಯ ಅಧಿಕಾರ ಬಿಟ್ಟುಕೊಡ್ತಾರಂತೆ. ಅದೇ ಕಾರಣಕ್ಕೋ ಏನೋ ಸಿಎಂ ಸಾಹೇಬ್ರು ಮೊನ್ನೆ ತ್ಯಾಗದ ಮಾತಾಡಿದ್ರು. ಸೋನಿಯಾ ಗಾಂಧಿ ಅವರು ತ್ಯಾಗ ಮಾಡಿದ್ದಾರೆ, ರಾಹುಲ್ ಗಾಂಧಿ ಅವರು ತ್ಯಾಗ ಮಾಡಿದ್ದಾರೆ. ನಾವು ಕೂಡ ಅದೇ ದಾರಿನಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಬೇಕು. ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಮಾತ್ರ ಸಮಾಜದಲ್ಲಿ ಪರಿವರ್ತನೆಯನ್ನ ಬಯಸ್ತಕ್ಕಂಥದ್ದು. ಎಲ್ಲ ಅನ್ಕೊಂಡಂತೆ ಆದ್ರೆ ನವೆಂಬರ್ ಅಲ್ಲಿ ಅಧಿಕಾರ ಹಸ್ತಾಂತರವಾಗುವುದೇ ಆಗಿದ್ರೆ ಸಿದ್ದರಾಮಯ್ಯಗೆ ಇನ್ನು ಕೇವಲ 9 ತಿಂಗಳು ಅಧಿಕಾರ ಇರಲಿದೆ.
ಡಿಕೆ ಸಿಎಂ ಕಾದು ಕಾದು ಅಧಿಕಾರ ಪಡೆದುಕೊಳ್ಳಲಿದ್ದಾರೆ ಡಿಕೆಶಿ. ಎಲ್ಲ ಓಕೆ ಆದರೆ ನವೆಂಬರ್ನಲ್ಲೇ ಡಿಕೆಶಿ ಸಿಎಂ ಆಗಿ ಪಟ್ಟಾಭಿಷೇಕ ಫಿಕ್ಸ್ ಎನ್ನಲಾಗಿದೆ. ಇಲ್ಲವೇ ಮುಂದಿನ ವರ್ಷಾರಂಭದಲ್ಲಿ ಪಟ್ಟ ಸಿಗಬಹುದು. 50-50 ಅಂತ ಒಪ್ಪಂದ ಆಗಿದ್ರೆ ನವೆಂಬರ್ಗೆ ಡಿಕೆ ಸಿಎಂ ಆಗ್ತಾರೆ. ಆದ್ರೆ ಸಿದ್ದು ಒಂದು ಬೇಡಿಕೆ ಇಟ್ರೆ ಡಿಕೆ ಸುಮ್ಮನಾಗಬೇಕು. ಸಿದ್ದರಾಮಯ್ಯ ಅರಸು ದಾಖಲೆಯನ್ನ ಮುರಿಯುವೆ ಅಂದ್ರೆ 2026ರವರೆಗೆ ಡಿಕೆ ಶಿವಕುಮಾರ್ ಕಾಯಲೇಬೇಕು. ಮಾರ್ಚ್ 11, 2026ರವರೆಗೆ ಸಿದ್ದರಾಮಯ್ಯ ಸಿಎಂ ಆಗಿದ್ರೆ ಅರಸುಗಿಂತ ಹೆಚ್ಚು ಅವಧಿಗೆ ಸಿಎಂ ಆಗಲಿದ್ದಾರೆ ಸಿದ್ದು. ಈ ಅವಧಿಯಲ್ಲಿ 33 ತಿಂಗಳು ಸಿಎಂ ಆಗಿರಬೇಕು ಸಿದ್ದು ಎಂಬ ಲೆಕ್ಕಾಚಾರ ಇದೆ. ನಿಮ್ಗೆಲ್ಲ ನೆನಪಿರಬೇಕು, ಕಾಂಗ್ರೆಸ್ ಗೆಲ್ತಾ ಇದ್ದಂತೆಯೇ ದೆಹಲಿಯಲ್ಲಿ 2-3 ದಿನಗಳ ಕಾಲ ಕುರ್ಚಿ ಕಿತ್ತಾಟ ನಡೆದಿತ್ತು. ಆಗ್ಲೇ ಅಧಿಕಾರ ಹಸ್ತಾಂತರದ ಒಪ್ಪಂದ ನಡೆದಿತ್ತಂತೆ. ಅದು ನಿಜವೇ ಆಗಿದ್ರೆ ರಿಪಬ್ಲಿಕ್ ಕನ್ನಡ ಹೇಳಿದಂತೆಯೇ ನವೆಂಬರ್ಗೆ ಡಿಕೆಶಿ ಸಿಎಂ ಆಗ್ತಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಾಂಗ್ರೆಸ್ ಅತಿ ಹೆಚ್ಚಿನ ಬಹುಮತ ಪಡೆದುಕೊಂಡು ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ಈ ಕುರ್ಚಿ ಕದನ ಜೋರಾಗಿ ಕೇಳುವುದು ಸಿಗ್ತಾ ಇದೆ. ಸಿಎಂ ಗಾದಿಯಿಂದ ಹಿಡ್ಕೊಂಡು ಸಚಿವ ಸ್ಥಾನದ ತನಕ ಕೂಡ ಹಲವು ನಾಯಕರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾದಿ ರಂಪಾಟ ಬೀದಿ ರಂಪಾಟ ಮಾಡ್ತಾನೆ ಬಂದಿದ್ದಾರೆ. ಈಗಲೂ ಎಲ್ಲವೂ ಕೂಡ ಸರಿ ಹೋಯ್ತಾ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಈಗಲೂ ಯಾವುದು ಸರಿ ಇಲ್ಲ. ಅಧಿಕಾರದ ದಾಹ ಮುಂದುವರಿತಾ ಇದೆ. ಬಹಿರಂಗ ಹೇಳಿಕೆಗಳನ್ನ ಕೊಡ್ತಿದ್ದಾರೆ. ಇದು ಕಾಂಗ್ರೆಸ್ ಹೈಕಮಾಂಡ್ಗೆ ಟೆನ್ಷನ್ ಅನ್ನ ತಂದಿಟ್ಟಿದೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ರಾಜ್ಯ ಕಾಂಗ್ರೆಸ್ನಲ್ಲಿ ತಾರಕಕ್ಕೇರಿದ ಅಧ್ಯಕ್ಷಗಾದಿ ಫೈಟ್. 1 ಕುರ್ಚಿ 3 ಪವರ್ ಸೆಂಟರ್ಗಳ ಗುದ್ದಾಟ. ಬಿಜೆಪಿ ಭ್ರಷ್ಟಾಚಾರದ ವಿರುದ್ಧ ಸಮರ ಸಾರಿ ಮತದಾರರ ಒಲವು ಗಳಿಸಿಕೊಂಡು ರಾಜ್ಯದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿದಿರುವ ಕಾಂಗ್ರೆಸ್ ಸರ್ಕಾರ ರಚನೆ ಮಾಡಿದಲ್ಲಿಂದ ಇಲ್ಲಿಯವರೆಗೆ ವಿವಾದ, ಹಗರಣ, ಬಣಬಡಿದಾಟ, ಅಧಿಕಾರ ಹಸ್ತಾಂತರದ ಕಿತ್ತಾಟದ ಸುಳಿಯಲ್ಲಿಯೇ ಮುನ್ನಡೆಯುತ್ತಿದ್ದು ಅಚ್ಚರಿ ಮೂಡಿಸುತ್ತಿದೆ. ಹೌದು, ಸದ್ಯ ರಾಜ್ಯ ಕಾಂಗ್ರೆಸ್ನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕಾಗಿ ಒಂದು ಫೈಟ್ ನಡೆಯುತ್ತಿದ್ರೆ, ಇನ್ನೊಂದು ಕಡೆ ಕೆಪಿಸಿಸಿ ಕುರ್ಚಿ ಕಾಳಗಕ್ಕೆ 3 ಪವರ್ ಸೆಂಟರ್ಗಳ ನಡುವೆ ಫೈಟ್ ಶುರುವಾಗಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ಹಿಡಿತ ಸಾಧಿಸಲು ದಿಗ್ಗಜರ ಜಟಾಪಟಿ ಜೋರಾಗಿದ್ದು, ಆಪ್ತರಿಗೆ ಪಾಠ ಕಟ್ಟಲು ಘಟಾನುಘಟಿ ನಾಯಕರಿಂದ ಕಸರತ್ತು ಮಾಡುತ್ತಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ಟ್ರಯಾಂಗಲ್ ಫೈಟ್ ಶುರುವಾಗಿದ್ದು, ರಾಜಕೀಯ ಪಾರುಪತ್ಯಕ್ಕಾಗಿ ತ್ರಿಮೂರ್ತಿಗಳಿಂದ ದಾಳ ಉರುಳಿಸುತ್ತಿದ್ದಾರೆ. ಸದ್ಯ ಸಿದ್ದು ಶಿಷ್ಯ ಸತೀಶ್ ಜಾರಕಿಹೊಳಿ ಅಧ್ಯಕ್ಷಗಾದಿಗೆ ಟವೆಲ್ ಹಾಕಿದ್ದಾರೆ. ಅಹಿಂದ ಅಸ್ತ್ರದಡಿ ಪಟ್ಟ ಕೇಳ್ತಿದ್ರೆ ಸಿದ್ದರಾಮಯ್ಯರ ಇನ್ನೊಬ್ಬ ಶಿಷ್ಯ ಎಂಬಿ ಪಾಟೀಲ್ ಕೂಡ ಲಿಂಗಾಯತ್ ಕೋಟದಲ್ಲಿ ಟವೆಲ್ ಹಾಕಿದ್ದಾರೆ. ಇನ್ನು ಡಿಕೆಶಿ ಮುಂಬರುವ ಚುನಾವಣೆ ದೃಷ್ಟಿಯಿಂದ ತಾವೇ ಪಟ್ಟ ಉಳಿಸಿಕೊಳ್ಳಲು ಮುಂದಾಗಿದ್ದಾರೆ. ಒಂದು ಬದಲಾವಣೆ ಪಟ್ಟ ಹೆಚ್ಚಾದರೆ ಸಹೋದರ ಮಾಜಿ ಸಂಸದ ಡಿಕೆ ಸುರೇಶ್ ಇಲ್ಲ ರಾಜ್ಯಸಭಾ ಸದಸ್ಯ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಜೆಸಿ ಚಂದ್ರಶೇಖರ್ಗೆ ಪಟ್ಟ ಕಟ್ಟಲು ಒಳಗೊಳಗೆ ರಣತಂತ್ರ ಮಾಡಿದ್ದಾರೆ. ಇನ್ನು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ತಮ್ಮ ಶಿಷ್ಯನಿಗೆ ಅಧ್ಯಕ್ಷಗಿರಿ ಪಟ್ಟ ಕಟ್ಟಲು ಸಜ್ಜಾಗಿದ್ದಾರೆ. ಅದು ನಮಗಲ್ಲ, ಅದು ಎಲ್ಲರೂ ಅಭಿಪ್ರಾಯ ತಗೋಬೇಕು, ಹೈಕಮಾಂಡ್ ನಿರ್ಧಾರ ಮಾಡಬೇಕು. ಯಾರು ಅವ್ರನ್ನೇ ಮುಂದುವರ್ಸ್ಬೇಕಾ ಬೇರೆ ಅವ್ರು ಮಾಡ್ಬೇಕು ಅನ್ನೋದು ಈಗಲೇ ಹೇಳಿದ. ನಮ್ಗೆ ನಾನು ಒಬ್ಬತ್ರಾಗ ಮೆಂಬರ್ ಅಷ್ಟೇ. ಸುಮಾರು ಜನ 140 ಜನ ನಮ್ಮ ಶಾಸಕರಿದ್ದಾರೆ. ಎಲ್ಲರ ಅಭಿಪ್ರಾಯ ಮೇಲೆ ಅದು ನಿರ್ಧಾರ. ಅಂತಿಮವಾಗಿ ಹೈಕಮಾಂಡ್ನವರು ತೀರ್ಮಾನ ಮಾಡಬೇಕು. ಒಂದು ಇತ್ತೀಚಿರಿ ಆಡ್ಬೇಕಂತ ನಮ್ಮ ಅದು. ಇಲ್ಲ ದಿವಸ ಗೊಂದಲ ಎಲ್ಲಿ ಓದಲಿಲ್ಲ ಅದೇ ಪ್ರಶ್ನೆ ಕೇಳ್ತಾರೆ, ನಾವು ಅದನ್ನೇ ಹೇಳ್ತೀವಿ, ಅದೇ ಚರ್ಚೆ ಆಗ್ತಾ ಹಂಗೆ ಅಧ್ಯಕ್ಷ ಸ್ಥಾನ ಬದಲಾಗಬೇಕು, ಲೋಕಸಭೆ ತನಕ ಮುಂದುವರಿರಿ ಅಂತ ಕಮಾಂಡ್ ಅವರು ಏನ್ ತೀರ್ಮಾನ ಮಾಡ್ತಾರೆ ಅದೇ. ಒಟ್ಟಾರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಬಣಬಡಿದಾಟ ಬೀದಿಗೆ ಬಿದ್ದಿದ್ದು, ಅಧಿಕಾರ ಹಿಡಿಯಲು ಜಾತಿ, ಪ್ರಾಂತ್ಯ, ಬಣ ಹೀಗೆ 10 ಆಯಾಮಗಳ ಮುಸುಕಿನ ಗುದ್ದಾಟ ನಡೆಯುತ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.